ರಾಮನಗರದ ಐಜೂರು ಪಿಎಸ್ಐ ಸಸ್ಪೆಂಡ್ ಮಾಡಿ ಆದೇಶಿಸಲಾಗಿದೆ. ತನಿಖೆ ನಡೀತಾ ಇದೆ. ಅಧಿಕಾರಿ ಸಸ್ಪೆಂಡ್ ಆಗಿದೆ. ಸದನದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಭಿನಂದನೆ ಸಲ್ಲಿಸಿದ್ದಾರೆ. ಗೃಹ ಸಚಿವರು ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡಿದ್ದಾರೆ. ಅಧಿಕಾರಿ ವಿರುದ್ಧ ಕ್ರಮವನ್ನು ಸ್ವಾಗತಿಸುತ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ವಕೀಲರ ಒತ್ತಡಕ್ಕೆ ಮಣಿದ ಸರ್ಕಾರದಿಂದ ಕ್ರಮವನ್ನು ಜರುಗಿಸಲಾಗಿದೆ. 40 ವಕೀಲರ ವಿರುದ್ಧ ಎಫ್ಐಆರ್ ಹಾಕಿದ್ದಂತಹ ಪಿಎಸ್ಐ ತನ್ವೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದ ವಕೀಲರು ಈಗ ರಾಮನಗರದಲ್ಲಿ ಭಾರೀ ಪ್ರತಿಭಟನೆ ಕೂಡ ನಡೆದಿತ್ತು. ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆಗೆ ಕರೆಯನ್ನ ಕೂಡ ನೀಡಲಾಗಿತ್ತು. ವಿಧಾನಸಭೆಯಲ್ಲೂ ನಿನ್ನೆ ಚರ್ಚೆಯಾಗಿತ್ತು. ಈ ವಿಷಯ ಇವತ್ತು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಪಿಎಸ್ಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿಪಕ್ಷಗಳ ಸಭಾತ್ಯಾಗವನ್ನ ಮಾಡಿದ್ವು. ಈಗ ಫೈನಲಿ ಪಿಎಸ್ಐ ತನ್ವೀರ್ ಸೇಠ್ ಸಸ್ಪೆಂಡ್ ಮಾಡಿ ಆದೇಶಿಸಲಾಗಿದೆ. ತನ್ವೀರ್ ಹುಸೇನ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಿ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ. ಚನ್ನಪಟ್ಟಣದ ಡಿವೈಎಸ್ಪಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗಬಹುದು ಅಂತ ಹೇಳಿ ಆ ತನ್ವೀರ್ ಹುಸೇನ್ ಅವರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು ಅವರ ಮೇಲೆ ಕಠಿಣವಾದ ಕ್ರಮವನ್ನ ತಗೊಳ್ತಾ ಇದ್ದೇವೆ. ಯಾಕೆಂದ್ರೆ ಅಲ್ಲಿ ಅವರಿಂದಾನೇ ಅವರು ಈಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್. ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತೇವೆ. ಸನ್ಮಾನ್ಯ ಗೃಹ ಸಚಿವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೊಡಕ್ಕೆ ನಿಮ್ದು ಅದರಲ್ಲಿ ಬಹಳಷ್ಟು ಪಾತ್ರ ಇದೆ ಅಂತ ಮೊದಲನೇದಾಗಿ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ನಿನ್ನೆ ಸಂಧಾನ ಸಭೆ ಮಾಡಿದಾಗ ನೀವು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಕರೆದು ಸಂಧಾನ ಮಾಡಿ ಪ್ರತಿ ಸಲ ನಾನು ಕರೀತೇನೆ. ಮೊದಲನೇ ಬಾರಿ ನಾಯಕರು ಎಲ್ಲಾ ಟೈಮ್ ನಲ್ಲಿ ನೀವು ಅವರಿಗೆ ಹೆಚ್ಚು ಒತ್ತು ಕೊಟ್ರು ಮೊದಲನೇ ಬಾರಿ ಅಂತ ಅವರಲ್ಲ ಇದು ಎಂತದ್ದು ಈ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಂದೆ. ಅದನ್ನ ಸೇರ್ಸ್ಕೊಬೇಕು. ನೀವೆಲ್ಲ ತಾವು ಕರೆದು ಸರ್ಕಾರಕ್ಕೂ ತಿಳಿ ಹೇಳಿ ಈ ತರದ ಅಬೆಚುವಲ್ ಅಂದ್ರೆ ಪ್ರತಿ ಬಾರಿನೂ ಈ ತರ ತಪ್ಪುಗಳು ಮಾಡುವಂತವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನೆನ್ನೆ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ವಿಶೇಷವಾಗಿ ನಮ್ಮ ಗೃಹ ಸಚಿವರು ಧೈರ್ಯವನ್ನ ಅಲ್ಲಿರುವಂತ ರಾಮನಗರ ಜಿಲ್ಲೆದು ಒಂದು ಹಿಡಿತ ಏನಿದೆ ಅದನ್ನ ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಈ ಲಾಯರ್ಸ್ ನಾವೆಲ್ಲ ನೋಡಿದಿರಿ ಅವ್ರ ಸ್ಟ್ರೈಕ್ಗಳು. ಈಗ ಕರೆದು ನಾಳೆಗೂ ಕರೆದಿದ್ರು. ಸುಮಾರು ಒಂದು 7-8 ಸಾವಿರ ಜನ ಬಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾ ಇತ್ತು. ಪೊಲೀಸರದು ಗಲಾಟೆ, ಮತ್ತೆ ನ್ಯಾಯಾಂಗ ತನಿಖೆ, ಮತ್ತೆ ಅವ್ರ ಮೇಲೆ ಸಿಬಿಐ ತನಿಖೆ, ಈ ತರದ್ದೆಲ್ಲ ಆಗ್ತಾ ಇತ್ತು. ಅದನ್ನ ತಪ್ಪಿಸಿದ್ದೀರಾ. ಅದಕ್ಕೋಸ್ಕರ ನಿಮಗೂ ಕೂಡ ಈ ತರದ ಅಧಿಕಾರಿಗಳು ಈ ತರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರಾ. ನಾವು ನಮ್ಮ ಹೋರಾಟಕ್ಕೆ ನೀವು ಸ್ಪಂದನೆ ಮಾಡಿದ್ದೀರಾ. ನಮ್ಮ ಹೋರಾಟಕ್ಕೆ ಜಯ ಆಗಿದೆ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಐಜೂರು ಪಿಎಸ್ಐ ತನ್ವೀರ್ ಸಸ್ಪೆಂಡ್ ಖುಷಿ ತಂದಿದೆ. ರಾಮನಗರದಲ್ಲಿ ವಕೀಲರು ಸಂಭ್ರಮಾಚರಣೆ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಚಪ್ಪಾಳೆ ತಟ್ಟಿ ಸಂಭ್ರಮ ಪಟ್ಟಿದ್ದಾರೆ. ಏನೋ ಪಿಎಸ್ಐ ಸಸ್ಪೆಂಡ್ ವಿಷಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನಾವು ಅಧಿಕಾರಿಗಳಿಗೆ ಹೇಳಿದ್ವು, ಈ ಬಗ್ಗೆ ತನಿಖೆ ಮಾಡಿ ತಪ್ಪಿದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ. ಈ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ನವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದಾನೆ ಎಲೆಕ್ಷನ್ ಮಾಡ್ತೀವಿ. ನಾವು ಕಟ್ಟಾಕ್ಬೇಕು ಅಂತೇಳಿ ಸಾಕಷ್ಟು ಮೈತ್ರಿ ನಾಯಕರು ಹೋರಾಡ್ತಾರೆ ಅಂತ ಕಟ್ ಹಾಕಿದ್ರಲ್ಲೇನೆ ಪುಟ್ಟಣ್ಣನ ಕಟ್ ಹಾಕ್ಬೇಕು ಅಂತ ಇಬ್ರು ಸೇರಿದ್ರಲ್ಲ, ಹಂಗೆ ಇದು ಕಟ್ ಹಾಕ್ತಾರೆ. ಅವರು ರಾಜಕಾರಣ ಪಾಪ ಬಿಜೆಪಿ ಅವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರು ಏನಾದ್ರು ಮೊಸರು ಕಲ್ಲಿಡಿಕ್ಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದಾರೆ. ಅವ್ರು ಬಿಜೆಪಿ ಅವ್ರದ್ದು ಅವ್ರ ಮಾಮೂಲಿ ಬಿಡಿ. ಅವರು ಅಶಾಂತಿ ಮೂಡಿಸುವಂತದ್ದು ಇದೇ ಕೆಲಸ ಅವ್ರಿಗೆ ಜನತಾದವರು ಇನ್ನೇನು ಬೇರೆ ಕೆಲಸ. ಕ್ರಿಮಿನಲ್ ಇಶ್ಯೂಸ್ ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗುದೇ ಇಲ್ಲ. ಅವ್ರು ಬಿಜೆಪಿ ಹೇಳ್ತಿದ್ರಲ್ಲ ಇವ್ರು ಅಸೆಂಬ್ಲಿಲಿ ಯಾರು ಬರಲೇಬಾರದು ಮೈನಾರಿಟಿ ಅರ್ಜಿ ಇಟ್ಕೊಂಡು. ಹಂಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ
ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.